ನಮಸ್ಕಾರ ಎಲ್ರಿಗೂ. ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಬ್ಯಾಕ್ ಟು ಬೇಸಿಸ್ ಸೀರೀಸ್ಗೆ ಸ್ವಾಗತ. ಸೊ ಡೇ 1 ನನ್ನ ಬಾಡಿ ವೇಟ್ 74.75 ಆಗಿತ್ತು. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಶುರು ಮಾಡ್ತಿರೋದ್ರಿಂದ ನನ್ನ ಫ್ಯಾಟ್ ಕಂಡೀಷನ್ ತುಂಬಾ ಹಾಳಾಗಿತ್ತು. ವರ್ಷದಲ್ಲಿದ್ದೀನಿ ಟು ಬಿ ಆನೆಸ್ಟ್. ಕುಂದಾಯಿತು, ತಿಂದಿಲ್ಲ. ಸೀದಾ ನಾನು ಜಿಮ್ ಕಡೆ ಹೊರಟೆ. ಸೊ ಈ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಶುರು ಮಾಡ್ತಿರೋ ಉದ್ದೇಶ ಸಿಂಪಲ್. ನಾನು ಹೆಂಗೆ ಫಿಟ್ ಆಗ್ತೀನಿ ಅನ್ನೋದನ್ನ ಎವ್ರಿಥಿಂಗ್ ಡಾಕ್ಯುಮೆಂಟ್ ಮಾಡಿ ತೋರಿಸ್ತೀನಿ. ವರ್ಕೌಟ್, ರೆಸಿಪಿ, ಡಯಟ್, ರಿಕವರಿ, ಸ್ಟೆಪ್ ಕೌಂಟ್, ಎವ್ರಿಥಿಂಗ್. ಸೊ ಡೇ 1 ನಾನು ಲೆಗ್ ಸೆಷನ್ ಇಂದ ಶುರು ಮಾಡಿದೆ. ಅದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಂಡೆ. ಮಾರ್ನಿಂಗ್ ತುಂಬಾ ಕ್ರೌಡ್ ಇತ್ತು, ಅದಕ್ಕೆ ಲೆಗ್ ಸೆಷನ್ ಶುರು ಮಾಡಿದೆ. ಸ್ಮಿತ್ ಮಷೀನ್ 8 reps 4 sets ಮಾಡಿದೆ. ದೆನ್ ಫಾಲೋಡ್ ಬೈ ಸಿಂಗಲ್ ಲೆಗ್ ಎಕ್ಸ್ಟೆನ್ಷನ್. ಇದು ಕೂಡ 6 ರಿಂದ 7 sets ಮಾಡಿದೆ. ಯಾಕೆ ಅಂದ್ರೆ ನನಗೆ ಬೇರೆ ಎಕ್ಸರ್ಸೈಸ್ ಮಾಡುವಷ್ಟು ಮೈಂಡ್ ಸೆಟ್ ಇರಲಿಲ್ಲ. ಮಜಾ ಮಾತ್ರ ನೆಕ್ಸ್ಟ್ ಲೆವೆಲ್ ಬಂತು. ಸೊ 7 to 8 sets ವಾಸ್ ವರ್ತ್ ಸ್ಪೆಂಡಿಂಗ್ ಟೈಮ್. ಸೊ ಹೇಗಿತ್ತಪ್ಪ ಅಂದ್ರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಿಲ್ಲ ಕೂಡ ಆಗ್ತಿರಲಿಲ್ಲ ನನಗೆ. ಬಟ್ ಐ ಥರೋಲಿ ಎಂಜಾಯ್ಡ್ ಇಟ್. ಆದ್ಮೇಲೆ ಕಾಫ್ ರೈಸ್ ಮಾಡಿದೆ 4 ಸೆಟ್ಟು. ಅದು ಕೂಡ ಟುವರ್ಡ್ಸ್ ಫೇಲ್ಯೂರ್. ಲೋವರ್ ಬಾಡಿ ಮಾಡಿರೋದ್ರಿಂದ ಅಪ್ಪರ್ ಬಾಡಿ ಫ್ರೀ ಇತ್ತು ಅಂತ ವೀಕ್ ಪಾಯಿಂಟ್ 4 arms ಕೂಡ ಮಾಡಿದೆ. 4 sets. ಬ್ರೇಕ್ಫಾಸ್ಟ್ ಮಾಡೋಕೆ ಟೈಮ್ ಇರಲಿಲ್ಲ. ಮನೆಗೆ ಬಂದು ಹಾಲು ತಗೊಂಡು ಫಸ್ಟ್ ವೇಸ್ಟ್ ಕುಪ್ ಹಾಕಿದೆ. ಸೊ ಹಾಗಾಗಿ ರೈಸು ಚಿಕನ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಇನ್ನು ಚಿಕನ್ ರೈಸ್ ಅಂತೂ ಸ್ವರ್ಗ, ನೆಕ್ಸ್ಟ್ ಲೆವೆಲ್ ಆಗಿತ್ತು ಟೇಸ್ಟು. ಈವ್ನಿಂಗ್ ಸ್ನ್ಯಾಕ್ಸ್ 4 whole egg. ರಾತ್ರಿ ಡಿನ್ನರ್ ಅಗೈನ್ ಚಿಕನ್ ರೈಸ್. ಸೊ ಇದು ನನ್ನ ಕ್ಯಾಲರೀಸ್ ಮತ್ತೆ ಮ್ಯಾಕ್ರೋಸ್. ಸೊ ಇನ್ನೂ ಅಪ್ಡೇಟ್ಸ್ ನಾನು ಹೀಗೆ ಮಾಡ್ತೀನಿ. ಸ್ಟೇ ಟ್ಯೂನ್ಡ್.